ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಬಟಾಣಿಯ ಪಲಾವ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ತರಕಾರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಬಟಾಣಿ, ಟೊಮಾಟೊ, ಈರುಳ್ಳಿ, ಕ್ಯಾರೆಟ್, ಮೆಣಸಿನ್ಕಾಯಿ, ಬೀಟ್ರೋಟ್, ಆಲೂಗಡ್ಡೆ ಇವೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮೊದಲು ಪಲಾವ್ ಮಾಡೋದು ನೋಡೋಣ. ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗಲಿ. ಈಗ ಉಳಿದಿರೋ ತರಕಾರಿ ಎಲ್ಲವನ್ನು ಒಂದೇ ಸತಿ ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲವನ್ನು ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಅದನ್ನೆಲ್ಲ ಚೆನ್ನಾಗಿ ಚಮಚದಿಂದ ತಿರುವಾಡಿ. 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಬಿಸಿನೀರನ್ನು ಕಾಸಿಟ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ತರಕಾರಿಗೆ, ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದಾಜಿನಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಹಾಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಅದನ್ನಿನ್ನೂ ಚೆನ್ನಾಗಿ ಕುದೀಲಿ ಎಲ್ಲ ತರಕಾರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮೇಲೆ. ಈಗ ಸ್ವಲ್ಪ ಗರಂ ಮಸಾಲ ಅಥವಾ ಕಟುವಾ ಮಸಾಲ ಅಥವಾ ಧನಿಯಾ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ನೀವು. ನಾನು ಹಾಕಿ ಕಲಸಿದ್ದೀನಿ. ಈಗ 2 ಕಪ್ ನೀರು ಹಾಕ್ತಾಯಿದ್ದೀನಿ ನಾನು, ಬಿಸಿನೀರದು. ಬಿಸಿನೀರು ಹಾಕೋದ್ರಿಂದ ಜಲ್ದಿ ಪಲಾವ್ ಆಗುತ್ತೆ, ಇಲ್ಲದಿದ್ದರೆ ತುಂಬ ಲೇಟ್ ಆಗುತ್ತೆ. ಈಗ 1 ಕಪ್ನಷ್ಟು ಅಕ್ಕಿನ ತೊಳೆದಾದರೂ ಹಾಕ್ಕೋಬೋದು, ಹಾಗೇನಾದರೂ ಹಾಕ್ಕೋಬೋದು. ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉದುರಾಗಿ ಬರುತ್ತೆ ಅಂದು ಹಾಗೆ ಹಾಕ್ಕೊತಾ ಇದ್ದೀನಿ. ಈಗ ಕಲಸಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ಸೀಟಿ ಹೊಡಿಸಿ. ಕುಕ್ಕರ್ ತಣ್ಣಗಾದ ನಂತರ ನಾನೀಗ ತೆಗೆದು ನೋಡ್ತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೀವು ತಿನ್ನೋದಕ್ಕೆ ಎಲ್ಲ ತೆಗೆದಿಟ್ಕೋಬೋದು. ಈಗ ನಾನು ತೆಗೆದಿಟ್ಕೊತಾ ಇದ್ದೀನಿ ತಿನ್ನೋದಕ್ಕೆ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಇಷ್ಟೊತ್ತು ನೋಡಿದ್ದಕ್ಕಾಗಿ.